ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಲಬುರಗಿಯ ಧರ್ಮಪುರ ಗ್ರಾಮದಲ್ಲಿ ಶುಕ್ರವಾರದಂದು ಶ್ರೀ ದ್ಯಾವಮ್ಮ ದೇವಿಯ ಭವ್ಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಗೋಪುರದ ಕಳಶಾರೋಹಣ ಕಾರ್ಯಕ್ರಮವನ್ನು ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಹಾಗೂ ಜನಪ್ರಿಯ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ಧರ್ಮಪತ್ನಿ ಜಯಶ್ರೀ ಮತ್ತಿಮೂಡ್ ಪಾಲ್ಗೊಂಡು ನೂರಾರು ಮಹಿಳಾ ಭಕ್ತರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹೌದು, ಕಲಬುರಗಿ ತಾಲೂಕಿನ ಧರ್ಮಪುರ ಗ್ರಾಮದಲ್ಲಿ ಭಕ್ತಿ ಭಾವದ ಮಹಾಪುರವೇ ಹರಿದಿತ್ತು. ಗ್ರಾಮದ ಶ್ರೀ ದ್ಯಾವಮ್ಮ ದೇವಿಯ ಭವ್ಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಗೋಪುರದ ಕಳಶಾರೋಹಣ ಮಹೋತ್ಸವದ ಸಡಗರ ಸಂಭ್ರಮದಿಂದ ನೆರವೇರಿತು. ಈ ಅಪೂರ್ವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಭಾಗಿಯಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಆಶೀರ್ವಚನ ನೀಡಿದರು. ಇನ್ನು ಈ ಭಕ್ತಿ ಉತ್ಸವಕ್ಕೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ಧರ್ಮಪತ್ನಿ ಹಾಗೂ ಸಮಾಜ ಸೇವಕಿ ಶ್ರೀಮತಿ ಜಯಶ್ರೀ ಬಸವರಾಜ ಮತ್ತಿಮೂಡ್ ಅವರು ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ದೇವಸ್ಥಾನಕ್ಕೆ ಆಗಮಿಸಿದ ನೂರಾರು ಮಹಿಳಾ ಭಕ್ತರಿಗೆ ಸಾಂಪ್ರದಾಯಿಕವಾಗಿ ಉಡಿ ತುಂಬುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ದೇವಿಯ ದರ್ಶನ ಹಾಗೂ ಪೂಜ್ಯರ ಆಶೀರ್ವಾದ ಪಡೆಯಲು ಧರ್ಮಪುರ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತಾದಿಗಳು ಹರಿದು ಬಂದರು. ಮೂರ್ತಿ ಪ್ರತಿಷ್ಠಾಪನೆ ದರ್ಶನ ಪಡೆದ ಭಕ್ತ ಸಾಗರ ಧನ್ಯತಾ ಭಾವ ಅನುಭವಿಸಿತು. ಸಮಿತಿಯವರು ಈ ಪ್ಲಾಟ್ಫಾರ್ಮ್ ಜಂಕ್ಷನ್ ಹಾಕ್ರಿ ದಯವಿಟ್ಟು. ಪ್ರತಿಯೊಬ್ಬರು ನಾವು ಅಣ್ಣ ತಮ್ಮ ಅಕ್ಕ ತಂಗಿಯ ತರ ಬದುಕಬೇಕಂತಕ್ಕಂಥ ಒಂದು ಸಂದೇಶವನ್ನು ಸಮಾಜದ ಇಂಥವರ ಸಾಲಿಸಿದರು ನಮ್ಮ ಮತ್ತಿಮೂಡ್ ಮೇಡಮ್ ಅವರು. ಯಾಕೆ ಮಾತು ಹೇಳ್ಬೇಕಂದ್ರೆ ಬದುಕು ಎಲ್ಲರೂ ಒಂದೇ ಇರ್ತಾರೆ, ಅದನ್ನು ಬದುಕುವಂತ ರೀತಿ ಮಾತು ನನ್ನ ಸಮಿತಿಯರೆಲ್ಲ ಹೋಗಿ ಕೇಳಿದಾಗ 293 ಬೂತ್ಗಳಲ್ಲಿ ಇವತ್ತಿನ ಯಾವುದೇ ಊರಿಗೆ ಉಳಿಸುವ ಕಾರ್ಯಕ್ರಮ ಮಾಡಿಲ್ಲ ಅಂತ ಯಾವುದೇ ಕೇಳ್ತಾ ಇಲ್ಲ. ಅದಕ್ಕೆ ಒಂದೇ ಒಂದು ಕಾಲೇಜ್ ಇತ್ತು ನಮಗೆ. ಅದು ಕಾಲೇಜ್ ನಾನು ಇವತ್ತು ಅಕ್ಕಡೆ ವ್ಯಕ್ತಪಡಿಸ್ತೀನಿ, ಅಕ್ಕಡೆ ಸೇರ್ಕೊಂಡ್ಬಿಟ್ಟಿನಿ ನಿಮ್ಮಲ್ಲಿ. ಅದಕ್ಕಾಗಿ ಪ್ರತಿಯೊಂದು ಭಾಷಣದಲ್ಲಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು. ಆಕ್ಚುಲಿ ಮಾಡುವ ಮನುಷ್ಯನಿಗೆ ಏನಾದರೂ ಒಂದು ನಿಷ್ಠೆ ಇದ್ರೆ ಏನನ್ನು ಮಾಡಕ್ ಸಾಧ್ಯ ಅಂತಕ್ಕಂಥವ್ರು. ಇವರು ಮಹಾರಾಷ್ಟ್ರದಿಂದ ಬಂದು ಕನ್ನಡ ಕಲ್ತರು ಅಂದ್ರೆ ವಿಚಾರ ಮಾಡಿದ್ರು. ಇವ್ರು ಮಹಾರಾಷ್ಟ್ರದವರು ನಂಬರ್ ಕನ್ನಡ ಕಲ್ತಿರು. ಎಲ್ಲೆಲ್ಲೋ ಭಾಷಣ ಮಾಡಿದ್ರೆ ಯಾರು ಮೀಡಿಯಾದವ್ರು ಬಂದು ಏನಂತಂದ್ರು ಆ MLA ಹೇಳ್ತಾರೆ ಎಲ್ಲ ಮಾತಾಡ್ತಾವ್ರಿ, ಬೇರೆ ಮಾತಾಡೋದು ಅಂದ್ರು. ಆದ್ರೆ ಅವ್ರಿಗೆ ಅರ್ಥ ಇಲ್ಲ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ. ಯಾಕೆ ಮಾತು ಯಾಕಂದ್ರೆ ನಾ ಏನಾದ್ರು ಮಾಡಬೇಕು, ಕನ್ನಡ ಕಲಿಬೇಕು, ನನ್ನ ಗಂಡನಿಗೆ ಹೆಗಲೆ ಹಾಕಿ ದುಡಿಬೇಕು, ಈ ಗ್ರಾಮಾಂತ ಜನರಿಗೆ ಮಹಿಳೆಯರಿಗೆ ನಾ ಬೆಳಕಾಗ್ಬೇಕಂತ ಹೇಳಿ ಕನ್ನಡ ಕಲ್ತು ಇವತ್ತು ಯಾರಿಗೂ ಏನು ಕೇಳಿದ್ರು ಆ ಥರ ನಿರ್ಧಾರವಾಗಿ ಮಾತಾಡ್ತಾರೆ ಅವರು. ಯಾಕಂತಂದ್ರೆ ಕಲಿಬೇಕಂದ್ರೆ ಛಲ ಅವ್ರಲ್ಲಿತ್ತು, ಅವ್ರು ಕಲ್ತು ಪರಿವರ್ತನೆ ಆಗ್ಬೇಕೈತಲ್ಲ. ಅದಕ್ಕಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವರು ನಮ್ಗೆ ಸಹಕಾರ ಕೊಟ್ಟ, ನಾವೆಲ್ಲ ಗ್ರಾಮದ ಮಹಿಳೆಯರು ಕೂಡ ಬಹಳ ಖುಷಿ ಪಟ್ಟಾರ. ಇಂಥ ಒಂದು ಸುಂದರಮಯ ಕಾರ್ಯಕ್ರಮದಲ್ಲಿ ತಾವು ಬಂದಿದ್ದೀರಿ. ಇನ್ನೇನು ಅಪ್ಪಾಜಿಯವರು ಅಕ್ಕರ ವಿಶೇಷತೆ ಏನಂತಂದ್ರೆ ಯಾವುದೇ ವೇದಿಕೆ ಇರಬೇಕಾದ್ರೆ ಪೂಜೆಗಳಂತಕ್ಕ ಅವ್ರು ಇರಂಗಿಲ್ಲ ತರ್ತೀನಿ ಮನ. ಅದಕ್ಕಾಗಿ ಅವ್ರ ವಿಶೇಷತೆ ಇಲ್ಲ. ಯಾರಿದ್ರು ಕೂಡ ನಿಮ್ಮ ಜೊತೆನೆ ಬಂದು ಇಲ್ಲಿ ಕೂಡ್ಬಾರ್ದು ದಯಮಾಡಿ ನಾವು ರಿಕ್ವೆಸ್ಟ್ ಅವ್ರ ಜೊತೆನೆ ಕೂಡಬೇಕು. ಅಪ್ಪಾಜಿ ಬರ್ತಾರೆ ಅಲ್ಲಿಗೂ ಕೂಡ ಗೊತ್ತೈತೆ ತಾಯಿದ್ರೆ ಶಾಂತ ರೀತಿಯಿಂದ ಆ ದೇವಿಯ ಸ್ವರೂಪದಲ್ಲಿ ಉತ್ತಮ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಗುರುತಿಸಿಕೊಂಡು ನಿಮ್ಮ ಜೀವನ ಸಾರ್ಥಕ ಮಾಡ್ಬೇಕಂತ ಕೇಳ್ಕೊಳ್ತೇನೆ.
शरण्ये त्र्यंबके देवी जय जगदम्बा माता की जय, जगदम्बा ताई माता की जय, जय जगदम्बा माता की जय। श्री गुरु सिद्धलिंಗ ಶಿವಾಚಾರ್ಯ ಜೊತೆಗೆ ಈ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಈಗಾಗಲೇ ತಮಗೆ ತಿಳಿಸಿದಂತೆ ಈ ಭಾಗದ ಜೊತೆಗೆ ನಮ್ಮ ಶಾಬಾದ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಶ್ರೀಮತಿ ಭಾಗೀರಥಿ ಗುನ್ನಾಪುರ ಅಕ್ಕವರನ್ನು ಕೂಡ ಈ ವೇದಿಕೆ ಮೂಲಕ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮ ಮುಖ್ಯ ಅತಿಥಿಗಳಾದ ಶ್ರೀ ಇವತ್ತಿನ ಈ ಒಂದು ಕಾರ್ಯಕ್ರಮ ಘನ ಅಧ್ಯಕ್ಷತೆ ವಹಿಸಿದಂತ ಶ್ರೀಮತಿ ಜಯಶ್ರೀ ಮತ್ತಿಮೂಡ ಅವರಿಗೆ ನಾವೀಗ ಮಲ್ಲಿಕಾರ್ಜುನ್ ಖೇಡಿ ಅವರಿಗೆ ರೋಷಿದ್ದಯ್ಯ ಸ್ವಾಮಿ ಅವರು ಬಂದು ಛತ್ರಿ ಅದು ಹಿಡ್ಕೊಂಡು ಕುಂತ 5 ದಿನಗಳ ಪ್ರಿಯಂಕರವಾಗಿ ಸಾಗಿಕೊಂಡು ಬಂದಿರತಕ್ಕಂಥ ಮಹಾಮಾತೆಯ ಪುರಾಣದ ಮಹಾಮಂಗಲೋತ್ಸವದ ಆರಂಭದೊಳಗೆ ಪ್ರತಸ್ಮರಣೀಯರಾಗಿರುವಂತಹ ವಿಮಲ ವೀರಶೈವಮತ ಸ್ಥಾಪನಾಚಾರ್ಯರಾದ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರನ ಬಸವಾದೀಶ್ವರರನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಕಲ್ಯಾಣ ನಾಡಾಗಿರತಕ್ಕಂಥ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನೊಳಗೆ ಬರತಕ್ಕಂಥ ಧರ್ಮಾಪುರ ಗ್ರಾಮವನ್ನ ಪಾವನ ಕ್ಷೇತ್ರವನ್ನಾಗಿಸಿದ ಮಹಾಮಾತೆ ಇಲ್ಲಿರುವ ನೆಲವನ್ನ ಕ್ಷೇತ್ರವನ್ನಾಗಿಸಿ ಇಲ್ಲಿರುವ ಜಲವನ್ನ ತೀರ್ಥವನ್ನಾಗಿಸಿ ಇಲ್ಲಿರುವ ಎಲ್ಲ ಮನುಕುಲವನ್ನ ಭಕ್ತರನ್ನಾಗಿ ಪರಿವರ್ತನೆಯನ್ನು ಮಾಡಿದ ಮಹಾಮಾತೆ ಗ್ರಾಮ ದೇವತೆಯಾಗಿರುವಂತಹ ದ್ಯಾವಮ್ಮ ದೇವಿಯ ದಿವ್ಯ ಸನ್ನಿಧಾನಕ್ಕೆ ಕೈ ಇದ್ದವರೊಮ್ಮೆ ಜೋರಾಗಿ ಚಪ್ಪಾಳೆಯನ್ನ ಕಟ್ಟೋದರೊಂದಿಗೆ ಮಹಾಮಾತೆಯ ಸನ್ನಿಧಾನಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಗ್ರಾಮದ ಅಧಿದೇವರಾಗಿ ಭಕ್ತರ ಮನೆಯ ಮನವನ್ನ ಬೆಳಗಿದಂತ ನಿರ್ವಿಕಲ್ಪ ಸಮಾಜಸ್ಥನಾಗಿ ಈ ಗ್ರಾಮದೊಳಗೆ ಭಕ್ತಿಯ ಬೀಜವನ್ನ ಬಿತ್ತರಿಸಿ ನಾವೆಲ್ಲ ಕೂಡ ಧರ್ಮವಂತರಾಗಿ ಆಚಾರವಂತರಾಗಿ ವಿಚಾರವಂತರಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮದೊಳಗೆ ಬಂದು ಭಾಗವಹಿಸಿ ಆಸೀನರಾಗಿದ್ದೀವಿ ಅಂದ್ರೆ ಇದಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಕರಿಬಸವ ಶಿವಾಚಾರ್ಯರು ಅಂತಕ್ಕಂಥ ಅಂತ ಮಹಾಮಹಿಮ ಕೊರಕುಲ ಗುಡ್ಡವನ್ನು ನಮ್ಮ ದೇವಿಯ ಚರಣದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪ್ರತಿಯೊಬ್ಬರ ಮನೆಯ ಆರಾಧ್ಯ ದೈವ ಅಂತ ಶರಣ ಬಸವೇಶ್ವರ ಚರಣದಲ್ಲಿ ನತಮಸ್ತಕನಾಗುತ್ತಾ ವೇದಿಕೆ ಮೇಲಿದ್ದಂತ ಶಿವನ ಸ್ವರೂಪದಲ್ಲಿ ನಿಮಗೆಲ್ಲರಿಗೆ ಆಶೀರ್ವಚನೆ ಹೇಳಿ ಆಶೀರ್ವಾದ ಮಾಡ್ಲಿಕ್ಕೆ ಬಂದಂತ ಅಭಿನವ ಸಿದ್ಧಲಿಂಗ ಅಪ್ಪವರ ಪವಿತ್ರವಾದ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡಿ 5 ದಿವಸ ಪೂರ್ತಿ ದೇವಿಯ ಪುರಾಣ ಹೇಳಿ ನಮ್ಗೆಲ್ಲರಿಗೆ ಜ್ಞಾನ ನುಡಿಮುತ್ತನ್ನು ಹೇಳಂತ ಬಂಡಾಯ ಶಾಸ್ತ್ರಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಪುರಾಣದಲ್ಲಿ ಮಧುರ ಸೂರ ಕೊಡಂತ ಸಂಗೀತಕಾರ ಮತ್ತು ತಬ್ಲಾಕಾರರಿಗೆ 5 ದಿವಸ ಪೂರ್ತಿ ಬಸವಣ್ಣ ಕುತ್ತಂತ ಬಾಬಾವರಿಗೆ ವೇದಿಕೆ ಮೇಲಿದ್ದಂತ ನಮ್ಮ ಪರಮೇಶ್ವರ ಬಾಬಾವರ ಪಾದಗಳಿಗೆ ಭಾಗೀರಥಿ ಅಕ್ಕವರಿಗೆ ಮತ್ತೆ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಧರ್ಮಾಪುರದ ಸುತ್ತಮುತ್ತ ಬಂದಂತ ಎಲ್ಲ ಊರಿನ ಎಲ್ಲ ಹಿರಿಯರಿಗೆ ತಾಯಂದಿರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದ್ರಿಗೆ ತಮ್ಮ ಎಲ್ಲರ ಪಾದಗಳಿಗೆ ನಿಮ್ಮ ಮನೆಯ ಮಗದು ಹೃದಯಪೂರ್ವಕವಾಗಿ ನಮಸ್ಕಾರಗಳು. ತಾಯಂದ್ರೆ ಇವತ್ತು ಒಂದ್ ಸಂಕಲ್ಪ ಮಾಡಾಮಿ ಏನಂದ್ರೆ ಮಾಡ ಅಂತೂ ತುಂಬಾ ಬಂದಿದೆ.
ಮಳಿ ಬತ್ತಂದ್ರೆ ಯಾವ ಏಳು ಹೋಗೋದು ಹೇಳೋದಿಲ್ಲ. ಮಳಿ ಬಂದದಂತ ಆ ಕಡೆ ಎದ್ದು ನಿಂದ್ರೋದಿಲ್ಲ. ಮಳಿ ಬರ್ಲಿ ಗುಡುಗಿರ್ಲಿ ಏನಿದ್ರು ಕೂಡ ಉಡಿ ತುಂಬ್ಕೋದು ಅಂತ ಅಂದ್ರೆ 100% ನಾವು ತುಂಬ್ಕೊಂಡೇ ಹೋಗೋದು. ಎಂತ ಮಳಿ ಎಷ್ಟು ಧಾರಾಕಾರ ಮಳಿ ಬಂದ್ರು ಕೂಡ ಎಲ್ಲರ ಜಾಗಿನ ಮೇಲೆ ಕುಂತಿ ಗ್ರಾಮ ದೇವತೆಯ ಆಶೀರ್ವಾದ ತಗೊಂಡು ಮುತ್ತೈದಿ ಭಾಗ್ಯ ತಗೊಂಡೇ ಜಾಗಿನ ಮ್ಯಾಗಿಂದ ಏಳ್ಬೇಕನ್ನ ಅಂತ ಸಂಕಲ್ಪ ನಾವೆಲ್ಲರೂ ಮಾಡ್ಬೇಕು. ಯಾಕಂತಂದ್ರೆ ತಾಯಂದ್ರೆ ನಾರಿ ಶಕ್ತಿ ಭಾಳ, ಅದಕ್ಕಿಂತ ಜಾಸ್ತಿ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಮಳಿ ಬಂದ್ರು ಕೂಡ ನಾವು ಬಹಳ ಪವಿತ್ರ ಆಗ್ತೀವಿ, ನಮ್ಮ ಮನಸ್ಸು ಶುದ್ಧಿ ಆಗ್ತದ ಅಂತ ನಾವು ತಿಳ್ಕೊಂಡ್ರೆ ಅಲ್ಲೇ ಜಾಗಿನ ಮೇಲೆ ಕುಂತಿ ನಾವು ಉಡಿ ತುಂಬುವಂತ ಕಾರ್ಯಕ್ರಮ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸರ್ವ ಪ್ರಥಮವಾಗಿ ಕಮಿಟಿದವ್ರಿಗೆ ಹೆಸರು ತಗೊಳ್ಳಾರ್ದು, ಇವ್ರು ಅಲ್ಲಾರ್ದು, 5 ದಿವಸ ಪೂರ್ತಿ ಖಾಲಿ 5 ದಿವಸ ಅನ್ನಕ್ಕಿಂತ ಬಹಳಷ್ಟು ದಿವಸ ಹಿಡ್ಕೊಂಡು ಮೂರ್ತಿದ ಒಂದು ಪ್ರತಿಷ್ಠಾಪನೆ ಮಾಡಂತ ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಗಳು ಬಹಳಷ್ಟು ಇರ್ತಾವ. ಯಾಕಂತಂದ್ರೆ ಒಂದ್ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಊರ್ ಜನ ಎಲ್ಲರೂ ಒಮ್ಮೆ ಬರೋದಿಲ್ಲ, ಮಾಡೋರು ಒಂದ್ 10-15 ಜನ ಅಷ್ಟೇ ಇರ್ತಾರ. ಯಾಕಂತಂದ್ರೆ ಎಲ್ಲರೂ ಕೂಡಿ ಒಂದ ದೇವಿ ಕಾರ್ಯಗಳು ಮಾಡಿದಾಗ ಅವರು ಒಬ್ರೊಬ್ರು ಮತ್ತೆ ಆಮೇಲೆ ಬಂದಿರ್ತಾರ. ಕಮಿಟಿದವ್ರಿಗೆ ಪ್ರತಿಯೊಬ್ಬರಿಗೆ ನಾನು ಮತ್ತೊಮ್ಮೆ ಅವ್ರ ಪಾದಗಳಿಗೆ ತುಂಬಾ ಹೃದಯದಿಂದ ಧನ್ಯವಾದ ಮಾಡಿ ನಮಸ್ಕಾರ ಮಾಡ್ತೀನಿ. ಯಾಕಂತಂದ್ರೆ ಅವ್ರು ಮುಂದೆ ಬಂದಿಲ್ಲ ಅಂದ್ರೆ ಇವತ್ತು ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಕಮಿಟಿದವ್ರು ವಿಚಾರ ಮಾಡಿ ನಾವು ಮಾಡ್ತೀವಿ ಅನ್ನೋ ಛಲ ಅವ್ರ ಬಳಿ ಇರ್ಲಿಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಅಪ್ಪರು ಒಂದ್ ಮಾತು ಹೇಳಿದ್ರು, 40 ವರ್ಷದಿಂದ ಈ ಗ್ರಾಮಕ್ಕೆ ದೇವಿಯ ಯಾವತ್ತು ಕಾರ್ಯಕ್ರಮ ಆಗಿಲ್ಲ. ಅದು ಇವತ್ತ ಅಂತ ಭಾಗ್ಯದ ಧರ್ಮ ಇದ್ದಲ್ಲಿ ಧರ್ಮಾಪುರ ಒಳಗ ಗ್ರಾಮ ದೇವತೆಯ ಮೂರ್ತಿ ಪ್ರತಿಷ್ಠಾಪನಾ ಕಳಸಾರೋಹಣ ಆಯ್ತು. ಅದು ದೇವಿಗೆ ಒಂದು ಆಶೀರ್ವಾದ. ಇಂಥ ಸುಂದರಮಯ ವಾತಾವರಣ ಸಂಜೆ ಟೈಮ್ದಲ್ಲಿ ಅಂತಾರಲ್ಲ ಆರತಿ ದೇವಿಯ ಮತ್ತೊಮ್ಮೆ ಒಂದು ಸಾಕ್ಷಾತ್ಕಾರ 3 ಸಂಜೆಲೆ ಆಗ್ತದ ಅನ್ನೋದು ಸುಳ್ಳಲ್ಲ. ಯಾಕಂತಂದ್ರೆ ನನ್ನ ತಾಯಿಯ ಸ್ವರೂಪದಲ್ಲಿ ಒಂದು ದೇವಿಯ ಸಾಕ್ಷಾತ್ ತಮ್ಮೆಲ್ಲರ ಒಂದು ಹಸತ್ಮುಖ ಹ್ಯಾಂಗ ಅನ್ನಿಸ್ತಾ ಇದೆ ಅಂತಂದ್ರ ಸಾಕ್ಷಾತ್ ಸ್ವರ್ಗ ಲೋಕದಲ್ಲಿ ಒಂದು ದೇವಿಯ ಅವತಾರ ತಾವೆಲ್ಲರೂ ಕೂತಿರಿ ಅಂತಂದು ನನಗ ಬಹಳ ಖುಷಿ ಆಯ್ತು. ಹಂಗ ತಾವೆಲ್ಲರೂ ಅನಿಸ್ತಾ ಇದ್ದೀರಿ. ಇವತ್ತಿನ ದಿವಸ ಆಕ್ಚುಲಿ ಏನ್ ಹೇಳ್ಬೇಕಂತಂದ್ರೆ ನಮ್ಮ ಧರ್ಮಾಪುರ ಗ್ರಾಮದವ್ರೆಲ್ಲ ಹಿರಿಯರು ಮನೆಗ್ ಬಂದಿದ್ರು. ಬಂದಾಗ ಕಾರ್ಡ್ ಕೊಟ್ರು, ಅಕ್ಕೋರೆ ತಾವು ಒಂದು ಸೇವೆ ಮಾಡ್ಬೇಕು, ಉಡಿ ತುಂಬುವಂತ ಕಾರ್ಯಕ್ರಮ ಮಾಡ್ಬೇಕ್ರಿ, ಅಪ್ಪವ್ರದ್ದು ಒಂದು ಮಾರ್ಗದರ್ಶನದಲ್ಲಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆದಾಗ ಆಯ್ತು ತಗೊಳ್ರಿ ಮಾಡ್ತೀವಿ, ಶಾಸಕರಿಗೆ ಕೇಳಿ ನಾವು ಇದು ಮಾಡ್ತೀವಿ ಅಂತ ಹೇಳಿದಾಗ ನನಗ ನಾನು ಮಾಡೋರು ಯಾರು ಅಲ್ಲ, ಕೊಡೋದು ಆಕಿ ದೇವತೆ. ನಾವು ಒಂದ್ ಮನುಷ್ಯರಿದ್ದು ಹೌದಲ್ರಿ, ನಾವಿಂದ ಏನು ನಾನು ಅಂತ ನಾವು ಮಾಡೋರು ಯಾರು ಇಲ್ಲ. ಯಾವಾಗ ದೇವಿ ಕೊಡ್ತಾರ ಅವಾಗ ಮಾತ್ರ ನಮಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತಿನ ದಿವಸ ಆಯ್ತು ಅದ್ಭುತ ಕಾರ್ಯಕ್ರಮ ಎಲ್ಲ ನನ್ನ ಗ್ರಾಮದವ್ರು ಮಾಡ್ತಾ ಇದಾರ ಅಂತಂದ್ರೆ ನಾನು ಎಲ್ಲರಿಗೂ ಒಂದು ಹೃದಯದಿಂದ ಮನಸ್ಸಿನ ಅಂತರಾಳದಿಂದ ಒಂದ್ ಮಾತು ಹೇಳ್ತೀನಿ. ನಾಳೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಏನ್ ಕಾರ್ಯಕ್ರಮ ಮಾಡಿದ್ರು ಹಂಗಾಯ್ತು ಹಿಂಗಾಯ್ತು ಅಂತ ಕಟ್ಟಿ ಮೇಲೆ ಕುತ್ತಿ ಯಾರು ಮಾತಾಡ್ಬೇಡ್ರಿ. ಅದು ನೇರವಾಗಿ ದೇವಿಗೆ ಮಾತಾಡ್ದಂಗ ಆಗ್ತದ. ಕಾರ್ಯಕ್ರಮ ಬಹಳ ಒಳ್ಳೇದಾಯ್ತು ಅಂತ ನಾವು ಧರ್ಮಪುರ ಬಗ್ಗೆ ಮಾತಾಡ್ಬೇಕು ಅನ್ನಂತ ತಮ್ಗೆಲ್ಲರಿಗೆ ಕಳಕಳಿ ವಿನಂತಿ ಮಾಡ್ತೀನಿ. ಯಾಕಂದ್ರೆ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಮೊಟ್ಟ ಮೊದಲನೇದಾಗಿ ಮುಗುಳನಾಗಾವಿಯನ್ನ ಮುಕ್ತಿ ಮಂದಿರವನ್ನಾಗಿಸಿದ ನನ್ನ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಗುರು ಸಿದ್ಧಲಿಂಗ ಕರಿಬಸವ ಶಿವಯೋಗಿಗಳನ್ನ ಹೊನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು
ಧರ್ಮಾಪುರ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರನ್ನ ಇಂದು ಪ್ರಾಣ ಪ್ರತಿಷ್ಠೆಯಾಗಿ ಗರ್ಭಗೃಹದಲ್ಲಿದ್ದುಕೊಂಡು ಭಕ್ತಿಯಿಂದ ಬಾಗಿ ಬಂದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕರುಣಿಸಿ ಎಲ್ಲ ಭಕ್ತರ ಕಷ್ಟ ನಷ್ಟಗಳನ್ನು ದೂರ ಮಾಡತಕ್ಕಂಥ ಜಗನ್ಮಾತೆ ಸ್ವರೂಪದಲ್ಲಿರ್ತಕ್ಕಂಥ ದ್ಯಾವಮ್ಮ ತಾಯಿ ಮರಗಮ್ಮ ತಾಯಿಯ ದಿವ್ಯವಾಗಿರ್ತಕ್ಕಂಥ ಗದ್ದುಗೆಗೆ ಭಕ್ತಿಯಿಂದ ನಮಸ್ಕರಿಸಿ ಆ ತಾಯಿಯ ದೇವಸ್ಥಾನದ ಉದ್ಘಾಟನ, ಮೂರ್ತಿ ಪ್ರತಿಷ್ಠಾಪನ, ಕಳಸಾರೋಹಣ, ಪುರಾಣ ಕಾರ್ಯಕ್ರಮ ಜೊತೆಗೆ ಮುತ್ತೈದರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮದ ಈ ಸುಂದರವಾಗಿರತಕ್ಕಂಥ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಯೋವೃದ್ಧರು, ಜ್ಞಾನವೃದ್ಧರು, ನಿಮಗಷ್ಟೇ ಗುರುಗಳಲ್ಲ, ನನಗೂ ಕೂಡ ಗುರು ಸ್ವರೂಪರಾಗಿರ್ತಕ್ಕಂಥ ಚಿಂಚನ್ ಸೂರಿನ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನ ಅರ್ಪಣೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗ ತಾನೇ ಭಕ್ತಿ ಅಂತಂದ್ರೇನು, ಸಂಸ್ಕಾರ ಅಂದ್ರೇನು, ಧರ್ಮ ಅಂತಂದ್ರೇನು, ದೇವರು ಅಂತಂದ್ರೇನು, ಜೊತೆಗೆ ನಾವು ಸುಮ್ಮನೆ ಕುಂತು ಏನೇನೋ ಮಾತಾಡುವುದರಿಂದ ಆಗ್ತಕ್ಕಂಥ ಆಟ ಪರಿಣಾಮ ಜೊತೆಗೆ ವಿಷಯಗಳನ್ನು ಹಂಚಿಕೊಂಡಿರ್ತಕ್ಕಂಥವರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜಣ್ಣ ಮತ್ತಿಮೂಡವರ ಧರ್ಮಪತ್ನಿಯಾಗಿರ್ತಕ್ಕಂಥ ಸಹೋದರಿ ಜಯಶ್ರೀ ಬಿ ಮತ್ತಿಮೂಡ ಅಕ್ಕ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಾಗೀರಥಿ ಅಕ್ಕ ಗುನ್ನಾಪುರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಊರಿನವರಾಗಿ ಯಾವತ್ತೂ ಕೂಡ ಪರಮೇಶ್ವರ ಸೌಕಾರ ಅವ್ರಿಗೊಂದು ಭಕ್ತಿ ಹೆಂಗದಪ್ಪ ಅಂತಂದ್ರ, ನಾ ಎಲ್ಲೇ ಇರಲಿ ಎಲ್ಲೇ ಬೆಳೀಲಿ, ಹೆಂಗ ಹೊಲದಲ್ಲಿರ್ತಕ್ಕಂಥ ಬೆಳೆ ರೈತನ ಆಸ್ತಿ, ಆಕಳ ಒಡಲಿನಲ್ಲಿರ್ತಕ್ಕಂಥ ಹಾಲು ಕರುವಿನ ಆಸ್ತಿ, ಹಾಗೆಯೇ ತಾಯಿ ಎದೆಯಲ್ಲಿರ್ತಕ್ಕಂಥ ಹಾಲು ಮಗುವಿನ ಆಸ್ತಿ ಅನ್ನುವ ಹಾಗೆ ಪರಮೇಶ್ವರ ಸಾವುಕಾರ ಯಾವಾಗಲೂ ಹೇಳ್ತಿರ್ತಾರ, ನಾ ಎಲ್ಲೇ ಬರೀಲಿ ಎಷ್ಟೇ ಸಾವುಕಾರ ಆಗಲಿ ನಾನು ಧರ್ಮಾಪುರದ ಆಸ್ತಿ ಅಂತಕ್ಕಂಥ ಮಾತನ್ನ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂತ ದಾನಿಗಳು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪರಮೇಶ್ವರ ಸಾವುಕಾರ ಬೆಲಗುಪ್ಪ ಧರ್ಮಾಪುರ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ನಂದೂರಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, 5 ದಿವಸಗಳವರೆಗೆ ನಿಮ್ಮೆಲ್ಲರಿಗೂ ಕೂಡ ಮನಮುಟ್ಟುವ ಹಾಗೆ ಬಹುಶಃ ನಿಮಗೆಲ್ಲ ಅನಿಸಕತ್ತರು, ಇವತ್ತು ಪುರಾಣ ಆಯ್ತು, ನಾಳೆಗೆ ಎಕಡೆ ಹೋಗ್ಬೇಕಪ್ಪ ನಾವು ಅಂದ್ರೆ ಅಷ್ಟು ಫೀಲ್ ಆಗ್ಯದ ಅಂತ ನಿಮಗೆ. ಅದೇ ರೀತಿಯಾಗಿ ಪಾಳ ಗ್ರಾಮದ ಸಿದ್ದರಾಮ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಕರೆತಂತಾರಣ. ಅವರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದ ಪುರಾಣಿಕರು ತಿಳಿಸಿರುವ ಹಾಗೆ ಈ ವೇದಿಕೆ ಮುಂಭಾಗದಲ್ಲಿ ಉಡಿ ತುಂಬಿಸಿಕೊಳ್ಳಲಿಕ್ಕೆ ತಾವೆಲ್ಲ ಏನು ತಾಯಂದರು ಕೂತಿದ್ದೀರಿ. ಈಗಾಗಲೇ ಪುರಾಣಿಕರು ನಿನ್ನೆ ಮೊನ್ನೆ ಕೂಡ ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ. ಅದಲ್ಲ ಅರ್ಶಿ ಕೊಂಡ್ಕೊಂಡ್ರು
ಮಂಗಲ ಬಳೆಗಳು ಅಂಗನಿಯರಿಗೆ ಕರೆದಲಿ ಬಂಗಾರ, ತಂಗಿ ಕರೆದಲಿ ಬಂಗಾರ. ಮಂಗಲ ಬಳೆಗಳು ಅಂಗನಿಯರಿಗೆ ಕರೆದಲಿ ಬಂಗಾರ, ತಂಗಿ ಕರೆದಲಿ ಬಂಗಾರ. ಮುಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ, ತಂಗಿ ಕಂಕಣ ಶೃಂಗಾರ. ಹಸಿರು ಬಳೆಗಳು ಋತುಮತಿಯಾಗಲಿ ಈ ಹಸಿರು ಬಳೆಗಳು ಸತತ ಶೋಭೆ. ಗುಣವತಿಯರಿಗೆ ನೀಲಿ ಬಳೆಗಳಲ್ಲಿ ಸುಕ್ಷೇತ್ರ ಧರ್ಮಾಪುರ ಗ್ರಾಮದಲ್ಲಿ ಶ್ರೀ ದ್ಯಾವಮ್ಮ ದೇವಿಯ ಮೂರ್ತಿ ಸ್ಥಾಪನೆ ಹಾಗೂ ಕಳಸಾರೋಹಣ ಮತ್ತು ಅದರ ವ್ಯಕ್ತಿಯಾಗಿ ಪುರಾಣ ಕಾರ್ಯಕ್ರಮವು 5 ದಿನ ಕಾರ್ಯಕ್ರಮ ಜರುಗಲಿದೆ. 5 ದಿನದ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಅನ್ಯೋನ್ಯಗೆ ಮೆರವಣಿಗೆ 30ನೇ ತಾರೀಕು ಮೆರವಣಿಗೆಯಾಗಿ ಆ ದೇವಿಯ ಮೂರ್ತಿಯನ್ನು ತಂದಿದ್ದೇವೆ. ಹಾಗೂ ಇವತ್ತು ಶುಕ್ರವಾರ 3ನೇ ತಾರೀಕು ಆ ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ಶ್ರೀ ಮುಗಳರಾಯ್ ಅಪ್ಪವರಿಂದ ಪ್ರತಿಷ್ಠಾಪನೆ ಆಯಿತು. ಅದು ಹಾಗೆ ಮತ್ತು ಬಸವರಾಜ್ ಮತ್ತಿಮೂಡವರ ಧರ್ಮಪತ್ನಿ ಜಯಶ್ರೀ ಮತ್ತಿಮೂಡವರು 500ಕ್ಕೂ ಹೆಚ್ಚು ಉಡಿ ತುಂಬ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ಈ ಎಲ್ಲದಕ್ಕೂ ಅವರಿಗೆ ಧನ್ಯವಾದ ಹೇಳ್ತಾ, ಈ ಗ್ರಾಮಕ್ಕೆ ಸುಮಾರು 40 ವರ್ಷದಿಂದ ಇಂಥ ಕಾರ್ಯಕ್ರಮ ಆಗಿದ್ದಿಲ್ಲ. ಈ ಕಾರ್ಯಕ್ರಮ ಆಗಿದ್ದಾವೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಮಟ್ಟಿಗೆ ಆಗಬೇಕಂತ ತಮ್ಮಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಕೇಳ್ಕೊಳ್ತಾ, ಹಾಗೆ ನಮ್ಮ ನಾಗರಾಜ್ ಕಲ್ಲೆಯವರು ಇದಕ್ಕೆ ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಇದೇ ನಮ್ಮ ಸಂಘದ ಎಲ್ಲ ಹೆಸರು ಹೇಳೋಕ್ಕಾಗಲ್ಲ. ನಮ್ಮ ಎಲ್ಲ ಸಂಘದರು ಎಲ್ಲ ನಮ್ಮ ಜಾತಿ ಭೇದ ಇಲ್ಲದೆ ಈ ವಿಜೃಂಭಣೆಯಾಗಿ ಜರುಗಿದ ಜಾತ್ರಾ ಮಹೋತ್ಸವವನ್ನು ಇನ್ನು ಮುಂದೆ ಹೆಚ್ಚಿನ ಮಟ್ಟಿಗೆ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ನಮ್ಮ ಶಿವೇಗಿ ನಾಟಿಕರ VSS ಬ್ಯಾಂಕಿನ ಅಧ್ಯಕ್ಷರು ನಂದೂರ್ಕೆ.